ನನಗೆ ಆಗ್ತಲ್ಲ ಬಿಡಿ ಎಷ್ಟು ಸರಿ ಆಗ್ತೀಯ ಭಾರತೀಯ ಜನತಾ ಪಾರ್ಟಿ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಪ್ರಚಾರ ಸಭೆಯಲ್ಲಿ ಭಾಗವಹಿಸತಕ್ಕ ಉದ್ದೇಶ ಮಾತಾಡತಕ್ಕಂಥ ನಮ್ಮ ಭಾರತೀಯ 10 ಗಂಟೆಗೆ ನಾನು 9:30 ಬೆಳಗ್ಗೆ 10:30 ಹೊರಟು 9:30 ಹೊರಟು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾದಂತ ಶ್ರೀಮತಿ ಸುಬ್ಬಯ್ಯ ಕಿತ್ತಳೆ ಕೃಷಿ ಮಾಡಿ 100 ಗಿಡದಿಂದ 2.5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ನರೇಂದ್ರ ಮೋದಿಯವರು ನಿನ್ನೆ ದಿವಸ ಸರ್ಕಾರ ಅವಧಿಯಲ್ಲಿ ಇವತ್ತು ಸಾಕಷ್ಟು ಅಭಿವೃದ್ಧಿ ಮಾಡಿದ್ವಿ. ಕೋವಿಡ್ ಬಂದಾಗ ಇಲ್ಲೇ ಉಚಿತವಾಗಿ ಫುಡ್ ಕಿಟ್ ಕೊಟ್ಟು ನಾವು ಹೋದನಪ್ಪ. ಇಲ್ಲೇ ಎಲ್ಲ ಕೋವಿಡ್ ಬಂದಾಗ ಎಲ್ಲರೂ ಅವ್ರನ್ನ ಮನೆ ಒಳಗೆ ಇದು ಮಾಡಿಸಿ ಮಾಡಿದ್ದೀವಿ. ನಿಮ್ಮ ಆಶೀರ್ವಾದ ಗಾಯತ್ರಿಕನವರಿಗೆ ಇರಲಿ ಅಂತೇಳಿ ವಿನಂತಿ ಮಾಡಿ, ಅಭಿವೃದ್ಧಿ ಅಂದರೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಯಾವ ಸಭೆಯನ್ನು ಡಾಕ್ಟರ್ ದಾಕ್ಷಾಯಣಮ್ಮನವರು ಸಭೆಯನ್ನು ಕುರಿತು ಮಾತಾಡಬೇಕಂತ ವಿನಂತಿ ಮಾಡ್ತೀನಿ. ಗಾಯತ್ರಿಕನವರು ಯಾಕಂದರೆ ಕಳೆದ 2 ತಿಂಗಳಿಂದ ಸುಡು ಬಸ್ ಪ್ರವಾಸ ಮಾಡ್ತಾರೆ. ಹಳ್ಳಿಗಳಲ್ಲಿ 6,000 ಕೊಟ್ಟರು ನರೇಂದ್ರ ಮೋದಿ. 6,000 ರೂಪಾಯಿ ಯಡಿಯೂರಪ್ಪ ಕೊಟ್ಟರು, ಬೊಮ್ಮಾಯಿ ಕೊಟ್ಟರು. ಅದನ್ನು ಮುಂದುವರ್ಸ್ಕೊಂಡು ಬರಬೇಕಾಯ್ತು. ಕಾಂಗ್ರೆಸ್ ಭದ್ರತೆ ಪ್ರಧಾನಮಂತ್ರಿ ಯಾರಂತಿದ್ರೆ ನರೇಂದ್ರ ಮೋದಿ ಅವತ್ತು ನಮ್ಮ ಪಕ್ಷದ ಮುಖಂಡರು, ಭಾಗದ ಪಕ್ಷದ ಮುಖಂಡರಂತ ಮಾತಾಡಿ ನಾಗಣ್ಣವರು ಸಹ ಈ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಚೆನ್ನಪ್ಪನವರು ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರು, ಹನುಮಂತಪ್ಪನವರು ಅನೇಕ ಮುಖಂಡರುಗಳು ಈ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ನಮ್ಮ ಜಿಲ್ಲಾ ಕಾರ್ಯದರ್ಶಿಯಾದಂಥ ಕಾಂಗ್ರೆಸ್ನವರು ಭ್ರಷ್ಟಾಚಾರ ಮಾಡಿದ್ದೇವೆ ಸಾಧನೆ. ಗರೀಬಿ ಆಟ ಒಂದು ಭಾರತ ದೇಶ ಬಡತನದಲ್ಲಿ ಉಳಿತು. ಹತ್ತೂರು ಶಾಂತಿ ಹಾಸ್ಪಿಟಲ್ ಅವರು, ನಮ್ಮ ಪಕ್ಷದ ಪ್ರಧಾನ ಕಾರ್ಯದರ್ಶಿಯಾದಂಥ ಶಿವಾನಂದ ಅವರು ಮತ್ತು ಚೆನ್ನಪ್ಪನವರು ಅನೇಕ ಮುಖಂಡರು ಸಭೆಯಲ್ಲಿ ಭಾಗವಹಿಸುತ್ತಾ ಈ ಒಂದು ಪ್ರಚಾರ ಸಭೆಯನ್ನು ಉದ್ದೇಶಿಸಿ ನಮ್ಮ ನಿಮ್ಮೆಲ್ಲ ನಾಯಕರು, ಮಾಜಿ ಸಚಿವರು, ಅಭಿವೃದ್ಧಿ ಅಧಿಕಾರಿಗಳಂತ ರೇಣುಕಾ ಜೈನ್ ಅವರು ಸಹ ಈ ಒಂದು ಪ್ರಚಾರ ಸಭೆ ಸಂಗಮೇಶ್ ನಿರಾಣಿ ವಿಧಾನ ಪರಿಷತ್ ಸದಸ್ಯರು, ಭಾರತೀಯ ಜನತಾ ಪಾರ್ಟಿಯ ಪದಾಧಿಕಾರಿಗಳೇ, ಮುಖಂಡರುಗಳೇ, ಕಾರ್ಯಕರ್ತ ಬಂಧುಗಳು, ಸಮಸ್ತ ಬಂಧುಗಳು, ಕತ್ತಿ ಮಾದರಿಯಲ್ಲಿ ತಮ್ಮಲ್ಲಿ ವಿನಂತಿ ಮಾಡ್ತಾರೆ. ಭವ್ಯ ಭಾರತದ ಕೆಲಸದ ಕಂಡು ಪ್ರಧಾನಮಂತ್ರಿ ಯಾರಂತಿದ್ರೆ ನರೇಂದ್ರ ಮೋದಿ ಅವತ್ತು ವಿಷಯ ನಮ್ಮಗಳಿಗಷ್ಟೇ ಅಲ್ಲ, ನಮ್ಮ ಮಕ್ಕಳು, ಸಣ್ಣ ಪುಟ್ಟ ಮಕ್ಕಳು ಯಾರಿಗೆ ಕೇಳಿದ್ರೆ ಮೋದಿ 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 ಅಂತಾರೆ. ಯಾಕಾಗಿ ಮೋದಿ ಅಂತಾರೆ? ಅವರು ಮುಂದೆ 20 ವರ್ಷ ನನಗೆ ಒಳ್ಳೆಯ ಜೀವನ ಕೊಡಲಿಕ್ಕೆ ಮತ್ತು ನಮಗೆ ಮಾರ್ಗದರ್ಶನ ತೋರಿಸಲಿಕ್ಕೆ, ನಮ್ಮ ದೇಶನ ಮುಂದುವರಿಸಲಿಕ್ಕೆ ಎಲ್ಲದಕ್ಕೂ ಕಾರಣಭೂತರಾಗರು ನಮ್ಮ ಮೋದಿಜಿ ಒಬ್ಬರೇ ಅಂತ ಅವರಿಗೆಲ್ಲ ಗೊತ್ತಾಗ್ಬಿಟ್ಟಿದೆ. ಹಾಗಾಗಿ ಮೋದಿಜಿ ಅವರು ನಮ್ಮ ನಾಯಕರು ಅಂತ ನಾವೆಲ್ಲ ಒಪ್ಕೊಂಡಿದ್ದೀವಿ. ಆ ಮೋದಿಜಿ ಅವರ ಆಳ್ವಿಕೆ 10 ವರ್ಷದಲ್ಲಿ ಏನಾಗಿದೆ ಅನ್ನೋದು ತಮಗೆಲ್ಲ ತಿಳಿದಿರೋಂಥ ವಿಷಯ. ಯಾಕೆಂದರೆ ಎಲ್ಲ ಕಣ್ಣಲ್ಲಿ ನೋಡಿದ್ದೀರಿ. ಯಾರೇ ಏನೇ ಅಭಿವೃದ್ಧಿ ಕೆಲಸ ಮಾಡಿದ್ರು ಎಲ್ಲ ಮೋದಿಜಿ ಅವರ ಸಹಕಾರದಿಂದ ನಾವೆಲ್ಲ BJPಯವರು ಕಾರ್ಯಕರ್ತರಾಗಲಿ, ನಮ್ಮ ಮುಖಂಡರೇ ಆಗಲಿ, ನಮ್ಮ MP ಆಗಲಿ ಎಲ್ಲರೂ ಮಾಡಿರೋದು ಮೋದಿಜಿಯವರ ಸಹಕಾರದಿಂದ ಅವ್ರು ಮಾಡಿಕೊಟ್ಟಿರೋ ಯೋಜನೆಗಳಿಂದ ಅಂತ ತಾವೆಲ್ಲ ಮನದಟ್ಟು ಮಾಡಿಕೊಂಡು ಮತ್ತೊಮ್ಮೆ ಮೋದಿಯವರಿಗೆ ಅವಕಾಶ ತಾವೆಲ್ಲ ಮಾಡಿಕೊಡ್ಬೇಕು. ಮಾಡಿಕೊಡೋದ್ರಿಂದ ಮತ್ತೆ ನಮ್ಮ ದೇಶ ಇನ್ನೊಂದು ಆರ್ಥಿಕ ಸ್ಥಿತಿಯಲ್ಲಿ ಮೇಲೋಗೋಕ್ಕೆ ಕಾರಣೀಭೂತರಾಗ್ತಾರೆ ಅಂತೇಳಿ ತಮ್ಮೆಲ್ಲರಿಗೂ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಕಾಂಗ್ರೆಸ್ 65 ವರ್ಷದಿಂದನೂ ಗರೀಬಿ ಹಟಾವೋ ಅನ್ಕೊಂತಾನೆ ಬರ್ತಾ ಇದೆ. ಇಲ್ಲಿ ತನಕ ಈಗಲೂ ಗರೀಬಿ ಹಟಾವೋ ಅನ್ನೋದ್ರಲ್ಲೇ ಇದೆ. ಯಾಕೆಂದ್ರೆ ಗರೀಬನಾಗಿ ಮಾಡಿ ಇಟ್ಬಿಟ್ಟಿದೆ. ಆ ಗರೀಬರನ್ನ ಮೇಲ್ ತರಲಿಕ್ಕೆ ಪ್ರಯತ್ನ ಪಡ್ತಿಲ್ಲ. ಅವರು ಗರೀಬಾಗಿ ಉಳ್ಕೊಂಡಿದ್ದಾರೆ. ಅದೇ 10 ವರ್ಷದಲ್ಲಿ ನಮ್ಮ ಮೋದಿಜಿ ಅವರ ಸರ್ಕಾರ ಬಂದ ಮೇಲೆ 25,000 ಕೋಟಿ ಜನರನ್ನ
ಆರ್ಥಿಕವಾಗಿ ಮೇಲೆತ್ತಿದೆ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತಿದ್ದಾವೆಲ್ಲ. ಯಾಕೆಂದ್ರೆ ತಮ್ಮೆಲ್ಲ ತಿಳಿದಿರೋ ಹಂಗೆ ಈಗ ಎಲ್ಲೇ ಹೋಗ್ರಿ ಯಾವ ರೈತರನ್ನೇ ನೋಡ್ರಿ, ಅಡಿಕೆ ರೇಟ್ ನೋಡ್ರಿ. ಫಸ್ಟ್ ಅಡಿಕೆ ರೇಟ್ ಮೊದಲು 250 ರೂಪಾಯಿ ಮಾತ್ರ ಇತ್ತು. ಈಗ ನಮ್ಮ ಮೋದಿಜಿ ಅವರು ಬಂದ ಮೇಲೆ ನಮ್ಮ ರೈತರ ಅಡಿಕೆ ಬೆಲೆ 500 ಮೇಲೆ ಹೋಗಿದೆ. ಆದ್ರಿಂದ ನಾವು ಯಾವುದೇ ಸ್ಥಾನದಲ್ಲಿ ನೋಡ್ರಿ, ಯಾವ್ದು ಆರ್ಥಿಕವಾಗಿ ರಾಜಕೀಯವಾಗಿ